Hi students. Today we are going to learn about a cast iron cloud. What exactly it is? So it is a service provided by cast iron company. ಇದು ಏನು ಪ್ರೊವೈಡ್ ಮಾಡ್ತದೆ ಅಂತಂದ್ರೆ ಇಟ್ ಈಸ್ ಪ್ರೊವೈಡಿಂಗ್ ಅ ಸೊಲ್ಯೂಷನ್ ಫಾರ್ ಒಂದು ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ತದೆ. ಏನು ಅಂತಂದ್ರೆ ನೀವು ಎರಡು ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ಅಪ್ಲಿಕೇಶನ್ಸನ್ನು ಕಂಬೈನ್ ಮಾಡಬೇಕಾಗಿತ್ತು ಅಂದ್ರೆ ದಟ್ ಈಸ್ ಕಂಬೈನಿಂಗ್ ಇನ್ ದ ಸೆನ್ಸ್ ಕೂಡಿಸ್ಬೇಕಾಗಿತ್ತು ಅಂತಂದ್ರೆ ನೀವು ಈ ಸೊಲ್ಯೂಷನನ್ನು ಯೂಸ್ ಮಾಡ್ಕೋಬೋದು. ಯಾವುದು ಕ್ಯಾಸ್ಟ್ ಐರನನ್ನು ಯೂಸ್ ಮಾಡ್ಕೋಬೋದು. ಅರ್ಥ ಮಾಡ್ಕೊರಿ. ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್ ತೊಗೊಂಡ್ಬಿಟ್ಟು ಕ್ಲೌಡ್ ಒಳಗಡೆ ತೊಗೊಂಡ್ಬಿಟ್ಟು ನೀವೇನು ಮಾಡಿರ್ತೀರಿ, ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿರ್ತೀರಿ, ಮೋರ್ ದ್ಯಾನ್ ಒನ್ ಅಪ್ಲಿಕೇಶನ್. ಸೊ ಆ ಎರಡು ಅಪ್ಲಿಕೇಶನನ್ನು ಇಂಟಿಗ್ರೇಟ್ ಮಾಡಬೇಕು, ಕೂಡಿಸ್ಬೇಕು ಅಂದಾಗ ನಿಮ್ಗೊಂದು ಸೊಲ್ಯೂಷನ್ ಸಿಗಬೇಕು. ಕೂಡಿಸ್ಬೇಕು ಅಂತಂದಾಗ ನೀವೇನೋ ಜಾವಾ ಅಥವಾ ಬೇರೆ ಜಾವಾ ಪ್ಲ್ಯಾಟ್ಫಾರ್ಮ್ ಒಳಗೆ ಒಂದು ಮಾಡಿರ್ತೀರಿ ಅಥವಾ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಒಳಗೆ ಒಂದು ಮಾಡಿರ್ತೀರಿ, ಪೈಥಾನ್ ಯೂಸ್ ಮಾಡಿರ್ತೀರಿ, ಎರಡೂ ಇಂಟಿಗ್ರೇಟ್ ಮಾಡಬೇಕಲ್ಲ. ಇಂಟಿಗ್ರೇಟ್ ಮಾಡಬೇಕಾದ್ರೆ ನಿಮಗೇನು ಸಿಗ್ತದೆ, ಇಲ್ಲೇ ಕ್ಯಾಸ್ಟ್ ಐರನ್ ಸಿಗ್ತದೆ. ಓಕೆ, ಆ ಕ್ಯಾಸ್ಟ್ ಐರನ್ ಅನ್ನೋ ಸೊಲ್ಯೂಷನ್ ಎದಕ್ಕೆ ಕೊಡ್ತಾರೆ ಅಂದರೆ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಪ್ಲಿಕೇಶನ್ಸನ್ನು ಕಂಬೈನ್ ಮಾಡಲಿಕ್ಕೆ, ಇಂಟಿಗ್ರೇಟ್ ಮಾಡಲಿಕ್ಕೆ. ಸೊ ವಿತ್ ಕ್ಯಾಸ್ಟ್ ಐರನ್ ಇಂಟಿಗ್ರೇಷನ್ ಸೊಲ್ಯೂಷನ್ Force.com ಅದ. Force.com ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಆ್ಯಪ್ ಎಕ್ಸ್ಚೇಂಜ್ ಮಾಡ್ಬೋದು. ಇದರಿಂದ ಏನಾಗ್ತದೆ ಅಂದ್ರೆ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಲಾರ್ಜ್ ಕಂಪನಿ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ಸಸ್ ಕ್ಯಾನ್ ಇಂಟಿಗ್ರೇಟ್ ದೇರ್ ಅಪ್ಲಿಕೇಶನ್ ಪ್ರಾಜೆಕ್ಟ್ಸ್. ಈಸಿಲಿ ನೀವೇನು ಮಾಡ್ಬೋದು ಅಂತಂದ್ರೆ ಅವರ ಇಂಟಿಗ್ರೇಷನನ್ನು ಮಾಡ್ಕೋಬೋದು. ಯಾರ್ದು ಲಾರ್ಜ್ ಎಂಟರ್ಪ್ರೈಸ್ಶಿಪ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ಸಸ್. ಸೊ ಇಲ್ಲಿ IBM ಕೂಡ ಬರ್ತದೆ. IBM ಕ್ಯಾಸ್ಟ್ ಐರನ್ ಈಸ್ ಆನ್ ಆಫರಿಂಗ್ ಫಾರ್ IBM ಕಂಪನಿ ಅಂದರೆ ಆಫರ್ ಮಾಡ್ತಕ್ಕಂಥ ಒಂದು ಸರ್ವಿಸ್ ದ್ಯಾಟ್ ಪ್ರೊವೈಡ್ಸ್. ಏನು ಮಾಡ್ತದದು, ಕ್ಲೈಂಟ್ಸಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತದೆ. ಸೊ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ಸನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡ್ತದೆ. ಯಾವುದು, IBM. ಸೊ ಫ್ರಾಮ್ ಲೀಡಿಂಗ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಪ್ರೊವೈಡರ್ಸ್, ನಿಮ್ಗೆ ಯಾರು ಲೀಡಿಂಗ್ ಒಳಗದಾರಲ್ಲ ಅಂಥ ಸಾಫ್ಟ್ವೇರ್ ಆಸ್ ಸರ್ವಿಸರ್ಗೆ, ನೀವು ಸಾಫ್ಟ್ವೇರ್ ಆಗಿ ಸರ್ವಿಸ್ ಕೊಡ್ತಕ್ಕಂಥ ಪ್ರೊವೈಡರ್ಸಿಗೆ ಏನು ಮಾಡ್ತದೆ ಅಂದ್ರೆ ಒಂದು ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಿ ಕೊಡ್ತದೆ. ಯಾವುದು, IBM. ಅದಕ್ಕೆ IBM ಕ್ಯಾಸ್ಟ್ ಐರನ್ ಅಂತ ಕರೀತಾರೆ. ಇದು ಕೂಡ ಕ್ಯಾಸ್ಟ್ ಐರನ್ ಕ್ಲೌಡ್ ಇಂಟಿಗ್ರೇಷನನ್ನು ಕೊಡ್ತಕ್ಕಂಥ ಒಂದು ಕಂಪನಿ. ಯಾವುದು, IBM. ಸೊ ಇಲ್ಲೇನಾಗ್ತದೆ ಅಂತಂದ್ರೆ ಆನ್ ಪ್ರಿಮೈಸಸ್ ಅಪ್ಲಿಕೇಶನ್ ಫ್ರಾಮ್ IBM ಆ್ಯಂಡ್ ಅದರ್ ಕಂಪನೀಸ್. IBM ಅಕ್ವೈರ್ಡ್ ಕಾಸ್ಟ್ ಐರನ್ ಸಿಸ್ಟಮ್ಸ್ ಇನ್ 2010. ಇದು ಯಾವಾಗ ತೊಗೊಂಬಂತು ಕಾಸ್ಟ್ ಐರನ್ ಸಿಸ್ಟಮ್ಸನ್ನು ಅಂದ್ರೆ 2010 ಒಳಗಡೆ ತೊಗೊಂಬಂತು. ಬೈ ಆಫರಿಂಗ್ ಇಟ್ಸ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಂಟಿಗ್ರೇಷನ್ ಸೊಲ್ಯೂಷನ್ ಇನ್ ದ ಕ್ಲೌಡ್. ಇದನ್ನು ಆಫರ್ ಮಾಡಿ ಅದು ಕ್ಲೌಡ್ ಒಳಗಡೆ ಐರನ್ ಇಂಟಿಗ್ರೇಷನನ್ನು ಆಫರ್ ಮಾಡಿ ಆನ್ ಪ್ರಮೈಸಸ್ ಕ್ಯಾಸ್ಟ್ ಐರನ್ ಈಸ್ ಯೂಸ್ ಫಾರ್ ಡಿಫರೆಂಟ್ ಎಂಡ್ ಟು ಎಂಡ್ ಅಪ್ಲಿಕೇಶನ್ ಇಂಟಿಗ್ರೇಷನ್. ಈ ಸರ್ವಿಸ್ ಇದಕ್ಕೆ ಯೂಸ್ ಆಗ್ತದೆ, ಕಾಸ್ಟ್ ಐರನ್ನ ಅಪ್ಲಿಕೇಶನ್ಸ್ ಎಂಡ್ ಟು ಎಂಡ್ ಅಪ್ಲಿಕೇಶನ್ಸನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಅದರ ಸಲುವಾಗಿ ಇದನ್ನು ಆಫರ್ ಮಾಡಿದರು, ಸಾಫ್ಟ್ವೇರ್ ಆಸ್ ಅ ಸರ್ವಿಸನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ. ಓಕೆ, ಇನ್ನೊಂದು ಏನಾಗ್ತದೆ ಅಂತಂದ್ರೆ ಡೇಟಾ ಕ್ಲೀನಿಂಗ್ ಅಂತ ಬರ್ತದೆ. ಡೇಟಾ ಕ್ಲೀನಿಂಗ್ ಅಂತಂದ್ರೆ ನಿಮ್ಗೆ ಅನ್ವಾಂಟೆಡ್ ಡೇಟಾಸನ್ನು ತೆಗೆದು, ಈಗ ಹೆಂಗಪ್ಪ, ಫಾರ್ ಎಕ್ಸಾಂಪಲ್ ನೀವೀಗ ಓಕೆ ನೋಡ್ರಿ, ಒಂದು ಕ್ಲಾಸ್ ನಡೀತಿರ್ತದೆ. ಕ್ಲಾಸ್ ಮುಂದಾಗ ಇಂಗ್ಲೀಷ್ ಕ್ಲಾಸ್ ನಡೀತಿರ್ತದೆ ಅಂತ ಇಟ್ಕೋರಿ. ಕೆಲವೊಂದು 3 ಜನ ವಿದ್ಯಾರ್ಥಿಗಳು ಕೂತಿರ್ತಾರಲ್ಲ, ಅವರು ಇಂಗ್ಲೀಷ್ ವಿದ್ಯಾರ್ಥಿಗಳಲ್ಲ, ಅಂದರೆ ಇಂಗ್ಲೀಷ್ ಸಬ್ಜೆಕ್ಟನ್ನು ತೊಗೊಂಡಿರಂಗಿಲ್ಲ, ಅವ್ರು ತೊಗೊಂಡಿರೋದು ಕನ್ನಡ. ಸೊ ಅವಾಗ ನೀವು ಕ್ಲಾಸ್ ಒಳಗಡೆ ಒಬ್ಬ ಲೆಕ್ಚರರ್ ಬರ್ತಾರೆ, ಇಂಗ್ಲೀಷ್ ಪಾಠ ಮಾಡ್ಲಿಕ್ಕೆ ಬಂದಿರ್ತಾರೆ. ಸೊ ಅವ್ರು ಏನು ಮಾಡ್ತಾರಂದ್ರೆ ಓನ್ಲಿ ಇಂಗ್ಲೀಷ್ ವಿದ್ಯಾರ್ಥಿಗಳನ್ನು ಮಾತ್ರ ಕೂಡಿಸ್ಕೊಂಡ್ಬಿಟ್ಟು ಆ 3 ವಿದ್ಯಾರ್ಥಿಗಳನ್ನು ಹೊರಗಡೆ ಕಳಿಸ್ತಾರೆ. ಸೊ ಅಲ್ಲಿ ಡೇಟಾ ಒಂದೇ ಥರ ಇರಬೇಕು ಅಂತೇಳ್ದ ಏನು ಮಾಡ್ತಾರೆ, ಅನ್ವಾಂಟೆಡ್ ಡೇಟಾಸ್, ನಾಟ್ ರಿಲೇಟೆಡ್ ಡೇಟಾಸ್ ಅವನ್ನ ತೆಗೆದು ಹೊರಗಡೆ ಹಾಕ್ತಾರೆ. ಕರೆಕ್ಟಾ? ಸೊ ಇದಕ್ಕೆ ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ. ಯಾವ್ದು ಅನ್ವಾಂಟೆಡ್ ಡೇಟಾ ಇರ್ತದೆ ಅದನ್ನು ತೆಗೆದುಬಿಡೋದು. ಈಗ ಸ್ಟೂಡೆಂಟ್ ಒಳಗಡೆ ಯಾವ್ಯಾವ ನೆಸಸರಿ ಇನ್ಫಾರ್ಮೇಷನ್ ಅದ ಅವನ್ನ ಇಟ್ಕೊಳ್ಳೋದು. ಓಕೆ, ಅದನ್ನ ಇಟ್ಕೊಂಡು ಅವ್ನ ಹಾಬೀಸ್ ನಮಗೆ ಬೇಡ. ಹಾಬೀಸ್ ಯಾಕೆ ತಗೋತೀರಿ ಸ್ಟೂಡೆಂಟದ್ದು? ಹಾಬೀಸ್ ಅನ್ನೋದು ಏನರ ಕಾಲಮ್ ಇತ್ತು ಅಂದ್ರೆ ಅದನ್ನು ತೆಗೆದುಬಿಡೋದು. ಓಕೆ, ಇದಕ್ಕೆ ಡೇಟಾ ಕ್ಲೀನಿಂಗ್ ಅಂತ ಕರೀತಾರೆ. ಆಮೇಲೆ ಮೈಗ್ರೇಷನ್, ಮೂವ್ ಮಾಡೋದು, ಒಂದು ಡೇಟಾನ ಇನ್ನೊಂದು ಕಡೆ ಮೂವ್ ಮಾಡೋದು. ಡೇಟಾ ಕ್ಲೀನಿಂಗ್ ಆ್ಯಂಡ್ ಮೈಗ್ರೇಷನ್. ಡೇಟಾ ಟ್ರಾನ್ಸ್ಫಾರ್ಮೇಷನ್. ಓಕೆ, ಮೈಗ್ರೇಷನ್ ಆ್ಯಂಡ್ ಡೇಟಾ ಟ್ರಾನ್ಸ್ಫಾರ್ಮೇಷನ್ ಎರಡೂ ಒಂದೇ ಅರ್ಥ ಕೊಡ್ತಾವೆ. ಓಕೆ, ಇದು ಕ್ಲೌಡ್ ಯಾವುದು ಕಾಸ್ಟ್ ಐರನ್ ಇದನ್ನು ಕೂಡ ಮಾಡ್ತದೆ. IBM ಕಾಸ್ಟ್ ಐರನ್ ಇದು ವರ್ಕ್ ಕೂಡ ಮಾಡ್ತದೆ. ಸೊ ಕ್ಯಾಸ್ಟ್ ಐರನ್ ಕ್ಲೌಡ್, ದ ಕಂಪನಿ ಈಸ್ ಇಂಟ್ರೊಡ್ಯೂಸಿಂಗ್ ಅ ಕ್ಲೌಡ್ ಬೇಸ್ಡ್ ಲೈಬ್ರರಿ.
ಇಂಟಿಗ್ರೇಷನ್ ಆಫ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಪ್ಲಿಕೇಶನ್ಸ್ ಅಲ್ಲದೆ ಕೂಡ ಒಂದು ಲೈಬ್ರರಿಯನ್ನು ಪ್ರೊವೈಡ್ ಮಾಡ್ತದೆ. ಸೊ ಆ ಲೈಬ್ರರಿ ಏನು ಮಾಡ್ತದೆ ಎಕ್ಸಾಂಪಲ್ ಕೊಡ್ತಾನೆ ಅಲ್ಲಿ, ಲೈಬ್ರರಿ ಆಫ್ ಕಾನ್ಫಿಗರ್ ಮಾಡಲಿಕ್ಕೆ ಟೆಂಪ್ಲೇಟ್ಸ್ ಇಂಟಿಗ್ರೇಷನ್ ಪ್ರೊಸೆಸ್ ಕೇಳ್ತಾನೆ ಇದನ್ನು. ಪ್ರೀ ಕಾನ್ಫಿಗರ್ಡ್ ಟೆಂಪ್ಲೇಟ್ ಇಂಟಿಗ್ರೇಷನ್ ಪ್ರೊಸೆಸಸ್ TIP ಫಾರ್ ದ ಮೋಸ್ಟ್ ಕಾಮನ್ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಬಿಸ್ನೆಸ್ ಪ್ರೊಸೆಸಸ್. ಇಲ್ಲಿ ನೋಡ್ರಿ, 2 ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಅಪ್ಲಿಕೇಶನ್ ಅದಾವ ಅಂತ ಇಟ್ಕೊರಿ ನಿಮ್ಮ ಹತ್ರ. ಆ ಎರಡೂ ಅಪ್ಲಿಕೇಶನ್ಸನ್ನು ನೀವು ಕಂಬೈನ್ ಮಾಡಬೇಕಾದ್ರೆ ಅಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಬರ್ತೈತಿ. ಏನಂತಂದ್ರೆ ಕೋಡ್ ಡಿಫರ್ ಆಗ್ತೈತಿ. ಕೋಡ್ ಡಿಫರ್ ಆದ ತಕ್ಷಣ ಅವನ್ನ ಮ್ಯಾಚ್ ಮಾಡಿ ಕಂಬೈನ್ ಮಾಡಬೇಕಲ್ಲ. ಸೊ ಅದ್ರ ಸಲುವಾಗಿ ಒಂದು ಲೈಬ್ರರಿಯನ್ನು ಕಂಡುಹಿಡಿತಾರೆ. ಯಾರು? ಕಾಸ್ಟ್ ಐರನ್ ಕ್ಲೌಡ್ದವರು. ಲೈಬ್ರರಿ ಅಂದರೆ ನಿಮ್ಗೆ ಗೊತ್ತದ, ಪ್ರೀ ಡಿಫೈನ್ಡ್ ಕೋಡ್ಸ್ ಅಂತ ಹೇಳ್ತಾನೆ, ಅದಕ್ಕೆ ಇಲ್ಲಿ ಪ್ರೀ ಕಾನ್ಫಿಗರ್ಡ್ ಅಂತ ಹೇಳ್ತಾನೆ. ಸೊ ಈ ನಿಟ್ಟಿನೊಳಗೆ ಕಾಸ್ಟ್ ಐರನ್ ಹ್ಯಾಸ್ ಕ್ರಿಯೇಟೆಡ್ ದೀಸ್ ಟೆಂಪ್ಲೇಟ್ಸ್ ಅಂತ ಕರೀತಾನೆ. ಟೆಂಪ್ಲೇಟ್ಸನ್ನು ಕ್ರಿಯೇಟ್ ಮಾಡ್ಯದ ಟು ಎಕ್ಸ್ಪೀರಿಯನ್ಸ್ ವಿತ್ 1000 ಆಫ್ ಕಸ್ಟಮರ್ಸ್ ಇಂಟಿಗ್ರೇಷನ್. ಭಾಳಷ್ಟು ಜನದ ಜೊತೆ ನೀವು ಕಸ್ಟಮರ್ಸ್ ಬರ್ತಾರೆ ನಿಮ್ಮ ಹತ್ರ ಇಂಟಿಗ್ರೇಷನ್ ಮಾಡ್ಕೋಬೇಕು ಅಂತ. ಸೊ ಅವ್ರಿಗೆಲ್ಲ ಸೊಲ್ಯೂಷನ್ಸನ್ನು ಕೊಡಬೇಕಲ್ಲ ನೀವು, ಅದಕ್ಕೊಂದು ಟೆಂಪ್ಲೇಟ್ಸನ್ನು ಕಂಡುಹಿಡ್ದವ. ಸೊ ಇಲ್ಲೊಂದು ಎಕ್ಸಾಂಪಲನ್ನು ಹೇಳ್ತಾನೆ. ಇಫ್ ಕಸ್ಟಮರ್ ನೀಡ್ಸ್ ಟು ಇಂಟಿಗ್ರೇಟ್ 2 ಆಫ್ ಸಾಫ್ಟ್ವೇರ್ ಆಸ್ ಅಪ್ಲಿಕೇಶನ್ಸ್, 2 ಅಪ್ಲಿಕೇಶನನ್ನು ಇಂಟಿಗ್ರೇಟ್ ಮಾಡಬೇಕು ಅಂದ್ಕೊಂಡ, ದೇ ಸಿಂಪ್ಲಿ ಸರ್ಚ್ ಕಾಸ್ಟ್ ಐರನ್ಸ್ ಕ್ಲೌಡ್ ಬೇಸ್ಡ್ ಲೈಬ್ರರಿ. ಅವ್ರು ಏನು ಮಾಡ್ತಾರಂದ್ರೆ ಕಾಸ್ಟ್ ಐರನ್ಸದು ಲೈಬ್ರರಿ ಏನದಲ್ಲ TIP, ಅದನ್ನು ಸರ್ಚ್ ಮಾಡ್ತಾರೆ. ತಮಗೆ ಯಾವ್ದು ಬೇಕೋ ಆ TIPಯನ್ನು ಚೂಸ್ ಮಾಡ್ತಾರೆ. ಅವ್ರ ಸಿನಾರಿಯೋಗೆ, ಅವ್ರ ಒಂದು ರಿಕ್ವೈರ್ಮೆಂಟಿಗೆ ಏನು ಮ್ಯಾಚ್ ಆಗ್ತದಲ್ಲ ಆ ಟೆಂಪ್ಲೇಟನ್ನು ಚೂಸ್ ಮಾಡ್ಕೊಂಬಿಟ್ಟು ಅದನ್ನು ಅಪ್ಲೈ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಇನ್ ಮಿನಿಟ್ಸ್ ದೇರ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಂಟಿಗ್ರೇಷನ್ ಪ್ರಾಜೆಕ್ಟ್ ಗೋಸ್ ಲೈವ್ rather than talking weeks or even months to developing custom codes. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ ಅ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಲೈವ್ ಒಳಗಡೆ ನಡೀತದೆ. ಒಂದು ವೀಕ್ ತೊಗೊಳ್ಳೋದಾಗಲಿ ಒಂದು ಮಂತ್ ತೊಗೊಳ್ಳೋದಾಗಲಿ ಮಾಡೋಕ್ಕಿಂತ ಅವ್ರು ಏನು ಮಾಡ್ತಾರಂದ್ರೆ ಲೈವ್ ಒಳಗೆ ಇನ್ ಮಿನಿಟ್ಸ್ ಒಳಗೆ ಏನು ಮಾಡ್ತಾರೆ, ನಿಮ್ಗೆ ಇದು ಬೇಕಾ ಅಂತ ರಿಕ್ವೈರ್ಮೆಂಟ್ಸನ್ನು ತೊಗೊಂಡ್ಬಿಟ್ಟು ನಿಮ್ಗೆ ಅಲ್ಲೇ ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸರ್ವಿಸ್, ಲೈವ್ ಸರ್ವಿಸ್ ಅದ. ಇನ್ ಅಡಿಷನ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಂಟಿಗ್ರೇಷನ್ ಕ್ಯಾನ್ ಬಿ ಮಾನಿಟರ್ ಫ್ರಾಮ್ ಎನಿವೇರ್ ಅಟ್ ಎನಿ ಟೈಮ್. ನೀವು ಎಲ್ಲಿಂದ ಬೇಕಾದರೂ ಕೂಡ ನೀವೇನು ಮಾಡ್ಬೋದು, ಇದನ್ನು ಸಾಫ್ಟ್ವೇರ್ ಇಂಟಿಗ್ರೇಷನ್ಸನ್ನು ಮಾನಿಟರ್ ಮಾಡ್ಬೋದು, ವಾಚ್ ಮಾಡ್ಬೋದು ಹೆಂಗೆ ನಡ್ತದೆ. ಫಾರ್ ಕಂಪನೀಸ್ ದ್ಯಾಟ್ ವಾಂಟ್ ಟು ಕಸ್ಟಮೈಸ್ TIPs, ಕಸ್ಟಮೈಸ್ ಮಾಡ್ಕೋಬೇಕಾಗಿತ್ತು, ತಮ್ಮದೇ ಆದ ಓನ್ ಕಸ್ಟಮೈಸೇಷನ್ ಬೇಕಾಗಿತ್ತು ಅಂತಂದರೆ, ಓನ್ ಕಸ್ಟಮೈಸೇಷನ್ ಅಂದ್ರೆ ಈಗ ಒಂದು ಶರ್ಟ್ ತೊಗೊಳಕ್ಕೆ ಹೋಗ್ತೀರಿ, ರೆಡಿಮೇಡ್ ಶರ್ಟನ್ನು ತೊಗೊಳಕ್ಕೆ ಹೋಗ್ತೀರಿ. ಆ ರೆಡಿಮೇಡ್ ಶರ್ಟ್ ಒಳಗಡೆ ನಿಮ್ಗೆ ಪಾಕೆಟ್ ಒಂದೇ ಸೈಡ್ ಇರ್ತದೆ, ಲೆಫ್ಟ್ ಸೈಡ್. ನಿಮ್ಗೆ ಏನು ಬೇಕಾಗಿರ್ತದೆ ಅಂದ್ರೆ 2 ಸೈಡ್ ಪಾಕೆಟ್ ಇದ್ದಂಥ ಶರ್ಟ್ ಬೇಕಾಗಿರ್ತದೆ. ನೀವೇನು ಮಾಡ್ಬೋದು, ಅದನ್ನು ತೊಗೊಂಡ್ಬಿಟ್ಟು ಇನ್ನೊಂದು ಪಾಕೆಟನ್ನು ಹಚ್ಚಿಸ್ಕೋಬೋದು. ಅದಕ್ಕೆ ನಿಮಗೆ ಬೇಕಾದಂಗೆ ನೀವು ಮಾಡಿಫೈ ಮಾಡ್ಕೋಬೋದು, ಅದಕ್ಕೆ ಕಸ್ಟಮ್ ಅಂತ ಕರೀತಾರೆ. ಸೊ ಇಲ್ಲೇನು ಮಾಡ್ತಾರಂದ್ರೆ ಕಂಪನೀಸ್ ಮುಂದೆ ಅದನ್ನು ಫರ್ದರ್ ನಾವೇನು ಮಾಡ್ಕೋಬೋದು, TIPಸನ್ನು ಕಸ್ಟಮೈಸ್ಡ್ ಬೇಸ್ ಮಾಡ್ಕೋಬೋದು ಅವ್ರಿಗೆ ಹೆಂಗೆ ಬೇಕು ಹಂಗೆ. ಕಾಸ್ಟ್ ಐರನ್ ಈಸ್ ಅ ಪ್ರೊವೈಡಿಂಗ್ ಅ ಸೆಲ್ಫ್ ಗೈಡೆಡ್ ವಿಜಾರ್ಡ್. ಒಂದು ಗೈಡನ್ನು ಕೊಡ್ತದೆ. ವಿಜಾರ್ಡ್ ಅಂತಂದ್ರೆ ಒಂದು ಗೈಡ್ ಟೈಪ್ ಡಾಕ್ಯುಮೆಂಟ್ ಇರ್ತದೆ, ಅದನ್ನು ಕೊಡ್ತದೆ. ಅದ್ರ ಮುಖಾಂತರ ನೀವು ಮಾಡಿಫಿಕೇಷನ್ಸ್ ಮಾಡ್ಬೋದು. Users answer a few questions based on the specific situation and the integration process is automatically customized to expedite ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಂಟಿಗ್ರೇಷನ್ ಆ್ಯಂಡ್ ಅಡಾಪ್ಷನ್. ಯೂಸರಿಗೆ ಏನು ಬೇಕು ಅನ್ನೋದನ್ನು ಒಂದಷ್ಟು ಆನ್ಸರ್ಸನ್ನು ಕೊಡ್ತಾನೆ. ಸೊ ಆ ಆನ್ಸರ್ ಬೇಸ್ ಮೇಲೆ ತಾನೇ ಆಟೋಮೆಟಿಕಲಿ ಏನು ಮಾಡ್ತದೆ, ಸಾಫ್ಟ್ವೇರ್ ಇಂಟಿಗ್ರೇಷನ್ನ ಕ್ಲೌಡ್ ಏನು ಮಾಡ್ತದೆ, ಕಾಸ್ಟ್ ಐರನ್ ಕ್ಲೌಡ್ ಏನು ಮಾಡ್ತದೆ, ತೊಗೊಳೋಗ್ತಾ ಹೋಗ್ತದೆ. ಇದು ಒಂದು ಸಿಂಪಲ್. ಈ ಸರ್ವಿಸ್ ಅರ್ಥ ಆಗಿದೆ ಅನ್ಕೋತೀನಿ. ಹೋಪ್ಫುಲಿ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.